ನಮ್ದಿಲ್ಲ. ಅಸಮಾಧಾನಗಳಿದ್ದಂಥ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ಅವರು ಏನಿದ್ದಾರೆ ಅವರಿಗೆ ಸ್ವಲ್ಪ ಕ್ಷೇತ್ರದ ಏನಾದರೂ ಸಮಸ್ಯೆಗಳು ಹೇಳುವಂತ ಕೆಲಸ ಇದೆ. ಮತ್ತೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾ ಇರೋದು 4 ಜನ MLCಗಳು ನಾವು ಸೆಲೆಕ್ಟ್ ಮಾಡಬೇಕಾಗಿದೆ, 700 ಜನ ಡೈರೆಕ್ಟರ್ಗಳು ಸೆಲೆಕ್ಟ್ ಮಾಡಬೇಕಾಗಿದೆ, ಹಲವಾರು ಬೋರ್ಡ್ಗಳು ಖಾಲಿ ಇದೆ. ಆ ಬೋರ್ಡ್ಗಳ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಚಿವರಿಗೆ ಮತ್ತೆ ಶಾಸಕರಿಗೆ ಏನಾದರೂ ಅಹವಾಲು ಇದೆ ತಗೊಂಡು ಕೊಡಿ ಅಂತ ಹೇಳಿದ್ರೆ ಅದರ ಪ್ರಕಾರ ಮಾಡ್ತಾರೆ. ಪರ್ಸನಲ್ ಇಲ್ಲ, ಆಲ್ MLAs. ಬರೀ ಬ್ಯಾಂಗ್ಳೂರು ಮೈಸೂರು ಡಿವಿಷನ್ ಮಾತ್ರ ಇವತ್ತು 40, ಇನ್ನೂ 2 ಮೀಟಿಂಗು, ಒಟ್ಟು 140 ಜನ ಶಾಸಕರನ್ನ ಮಂತ್ರಿಗಳು ಬೇಕಾದ ಮಂತ್ರಿಗಳು ಹೋಗ್ಬೋದು. ಮತ್ತೆ ಯಾವ್ಯಾವ ಶಾಸಕರಿದ್ದಾರೆ ಅವರೆಲ್ಲರೂ ಹೋಗ್ಬೋದು, ನಾಟ್ ಓನ್ಲಿ 40, ಆಲ್ ಕಾಂಗ್ರೆಸ್. ಈಗ ಎಲೆಕ್ಷನ್ ಆಗಿದೆ, ಯಾರನ್ನ ಅಧ್ಯಕ್ಷ ಮಾಡಬೇಕು ಡಿಮ್ಯಾಂಡ್ ಮಾಡಿದ್ರು ಸರ್. ನೋಡಿ ಈಗ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ, ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ. ನಂಜೇಗೌಡರಿಗೂ ಅಧ್ಯಕ್ಷ ಆಗುವ ಅರ್ಹತೆ ಇದೆ, ನಾರಾಯಣ ಸ್ವಾಮಿ ಅವ್ರಿಗೂ ಅಧ್ಯಕ್ಷ ಆಗುವ ಅರ್ಹತೆ ಇದೆ. ಇನ್ನೊಬ್ರು ಹೇಳಿದ್ರೆ ಮೂರಂದ್ರೆ ಇನ್ಯಾರಾದ್ರೂ ಮೂರನೇವ್ರು ಕೇಳಿದ್ರೆ ಅವ್ರಿಗೂ ಆಗುವಂತ ಅರ್ಹತೆ ಇದೆ. 3 ಜನಕ್ಕೂ ಅರ್ಹತೆ ಇದೆ. ಯಾರು ಡೈರೆಕ್ಟರ್ಸ್ ಇದ್ದಾರೆ ಅದು ಅವ್ರಿಗೆ ಸೇರಿದ್ದು, ಯಾರ ಕಡೆ ಕೈ ಎತ್ತಾರೆ ಅವರು ಅಧ್ಯಕ್ಷ. ಇಷ್ಟೇ, ಸಿಂಪಲ್ ಲಾಜಿಕ್. ಯಾರು ಒತ್ತಾಯ ಮಾಡುವಂತ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ MLAಗಳು ನಮ್ಮ ನಾರಾಯಣ ಸ್ವಾಮಿನೂ ನನಗೆ ಎಷ್ಟು ಕ್ಲೋಸ್ ಇದ್ದಾರೆ, ನಂಜೇಗೌಡರು ಅಷ್ಟೇ ಕ್ಲೋಸ್. ನನ್ಗೆ ನಂಜೇಗೌಡರು ಆದ್ರೂ ಖುಷಿ, ನಾರಾಯಣ ಸ್ವಾಮಿ ಅವರು ಆದ್ರೂ ಖುಷಿ, ಎಲ್ಲ ನಮ್ಮವರ, ಎಲ್ಲರೂ ನಮ್ಮ, ಯಾವ ಜಗಳ ಇಲ್ಲ. ಎಲೆಕ್ಷನ್ ಎಲೆಕ್ಷನ್ ಮತ್ತೆ ಚುನಾವಣೆ ಅನ್ನೋದೇನು ಮತ್ತೆ ಏನ್ ತಪ್ಪೇನಿದೆ ನೋಡ್ರಿ. ಒಂದು ಸಮಸ್ಯೆ ಇದೆ, ಊರುಗಳಲ್ಲಿ ಅಂಗಡಿಗಳಲ್ಲಿ ಮಾಡ್ತಾರೆ. ಇಲ್ಲಿಂದ ತಗೊಂಡೋಗಿ ಚಿಲ್ಲರೆ ಅಂಗಡಿಗಳಲ್ಲಿ, ಅದಕ್ಕೆ ಇಮಿಡಿಯೇಟ್ ಕಡಿವಾಣ ಹಾಕ್ಬೇಕು. ಎಕ್ಸೈಸ್ ಮತ್ತೆ ಪೊಲೀಸ್ ಇಬ್ರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಆ ಎಲ್ಲ ಅಂಗಡಿಗಳು ಮುಚ್ಚಿಸ್ಬೇಕು. ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಅವರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿದೀನಿ. ನೆಕ್ಸ್ಟ್ KDP ಮೀಟಿಂಗ್ ಬಂದಾಗ ಡೆಪ್ಟಿ ಕಮಿಷನರ್ ಎಕ್ಸೈಸ್ ಹೇಳಿದೀನಿ, ಪೊಲೀಸ್ SP ಅವ್ರಿಗೆ ಹೇಳಿದೀನಿ, ಎಷ್ಟು ಕೇಸುಗಳು ಮಾಡಿದೀರಿ ಅಂತ ಹೇಳ್ಬೇಕು ಅಂತ ಹೇಳಿದೀನಿ. ಅದನ್ನು ಸಹ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದೀನಿ. ಮತ್ತೆ ಅವ್ರನ್ನು ಸಹ ಗುಂಡಾ ಕಾಯ್ದೆ ಹಾಕ್ಬೇಕು ಅಂತ ಹೇಳಿದೀನಿ. ಮತ್ತೆ ಇನ್ನೊಂದು, ನಮ್ಮ ಮಾಲೂರಲ್ಲಿ ಬಹಳಷ್ಟು ಪ್ರೆಷರ್ಗಳು ಈಗಾಗಲೇ ಇದಾವೆ, 20 ಪ್ರೆಷರ್ ಇದಾವೆ, ಮತ್ತೆ ಬಹಳಷ್ಟು ಅಪ್ಲಿಕೇಶನ್ಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾಲೂರು ತಾಲೂಕಿನ ಬಹಳಷ್ಟು ಸಾರ್ವಜನಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾವ್ರೆ. ಈಗಾಗಲೇ ಬಹಳಷ್ಟು ನಮ್ಮಲ್ಲಿ ಇರುವಂತ 42 ಪ್ರೆಷರ್ಗಳಲ್ಲಿ 27 ಪ್ರೆಷರ್ ಮಾಲೂರಲ್ಲಿ ಇದೆ. ಅದರಿಂದ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದ್ರಿಂದ ಸಾರ್ವಜನಿಕರ ಒಂದು ಅಹವಾಲು ಏನಿದೆ, ನಾವು ಜನಗಳ ಪ್ರಕಾರ ಸರ್ಕಾರ ನಡೆಸಬೇಕಲ್ವಾ, ಅದಕ್ಕೇನೆ ಮಾಲೂರು ಜನತೆಯ ಬೇಡಿಕೆ ಏನಿದೆ, ಇನ್ನು ಮುಂದೆ ಯಾವುದೇ ಅಲ್ಲಿ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದ್ದೀನಿ. ಈ ತರ ಇವತ್ತು ಬಹಳಷ್ಟು ನಮ್ಮ KDP ಸಭೆ ಫಲಪ್ರದವಾಗಿದೆ. ನಾವು ತಾನೇ ಮಾಡಿದ್ದು ಈ KDP ಡಿಸಿಷನ್ ಇಂದ ಹಿಡಿದು ಆಕ್ಷನ್ ಮಾಡ್ತಾ ಇದೀವಿ. ನರ್ಸರಿ ಗೊತ್ತಲ್ವ, ಕಳಪೆ ಬೀಜ ಮಾರ್ಬಿಟ್ರೆ ಅವ್ರು ಏನು ಆಕ್ಷನ್ ತಗೊಳಂಗಿಲ್ಲ. ಯಾರ ಇಲಾಖೆಗೆ ಬರ್ತದೆ ಅನ್ನೋದೇ ಬಹಳಷ್ಟು ಕನ್ಫ್ಯೂಷನ್, ಗೊಂದಲ ಇತ್ತು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ. ಈಗ ಆಕ್ಷನ್ ಮಾಡ್ತಾ ಇದೀವಿ, ಅವ್ರಿಗೂ ಸಹ ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂಥದ್ದು ಆಕ್ಟ್ ಮಾಡ್ತಾ ಇದೆ. ಅದೊಂದು ಒಳ್ಳೇದಾಗಿದೆ. ಮತ್ತೆ ಈ ಹನಿ ನೀರಾವರಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಆದ್ರೆ ಹನಿ ನೀರಾವರಿ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿ ಅದನ್ನು ಎಕ್ಸಂಪ್ಷನ್ಸ್, ಯಾರ್ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಅವ್ರು ಎಲ್ರಿಗೂ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಸಿಗುವಂತಹ ಸಬ್ಸಿಡಿ ಹಣ ಸಿಗ್ಬೇಕು ಅಂತ ಹೇಳಿದರೆ ಅದನ್ನು ಸಹ ಒಳ್ಳೇದಾಗಿದೆ. ಅದರಿಂದ ಇವತ್ತಿನ KDP ಸಭೆ ಬಹಳಷ್ಟು ಫಲಪ್ರದವಾಗಿದೆ. ಬಿಜೆಪಿ ಅವರು ಪದೇ ಪದೇ ಆರೋಪ ಮಾಡಿದ್ರೆ ಒಂದು ಇವರು ಭೂಮಿ ಪೂಜೆ ಬಂದಲ್ಲಿ ನಾನೇ ಕೆಲಸ ಬಂದ್ ಮಾಡ್ತಾ ಇದ್ದಾರೆ, ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ, ವೇಗವಾಗಿ ಮಾಡ್ತಾ ಇಲ್ಲ. ನಾನು ಅದೇ ರಸ್ತೆಯಲ್ಲಿ ಬಂದೆ, ಅಲ್ಲಿ ಆ ಒಂದು 7 ಕೋಟಿ ಕೆಲಸಕ್ಕೆ ಒಂದು 7 ಜನ 8 ಜನ ಕೆಲಸ ಮಾಡ್ತಾರೆ, ಮಿನಿಮಮ್ ಒಂದು 50 ಜನ ಕೆಲಸ ಇರ್ಬೋದು. ಅದಕ್ಕೆ ಅವ್ನು ಮಾಡಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಸೇರಿ ಮಾಡಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳು ನಡೀತೀವಿ. ವೆಂಕಟೇಶ್ವರ ರೆಡ್ಡಿ ಅವರು ಇಲ್ಲೇ ಇದ್ದಾರೆ,
ಎಲ್ಲಾರು ನೀವು ಕೇಳ್ಕೊಬಹುದು. ಎಲ್ಲಾ ಕ್ಷೇತ್ರದಲ್ಲಿ ದುಡ್ಡಿಗೆ ಕೊರತೆ ಏನೂ ಆಗಿಲ್ಲ. ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ವಿಶೇಷ ಅನುದಾನದಲ್ಲಿ ಪ್ರತಿ ಕ್ಷೇತ್ರಕ್ಕೆ 25 ಕೋಟಿ 50 ಕೋಟಿ ದುಡ್ಡು ಈಗ ಈ ಜುಲೈ ಯಾರು ಹೇಳಿ ಕೇಳಿ. ಈಗ ಆಯ್ತು ಈಗ ಎಷ್ಟು ನ್ಯೂಸ್ ಪೇಪರ್ಗಳು ನಾನೇ ತೋರಿಸ್ತೀನಿ, ನೀವೇ ಹಾಕಿದ್ದೀರಿ. ಆ ದುಡ್ಡೆಲ್ಲ ಯಾವ್ದು ಯಾರೇ ತಗೊಂಡು ಕಾಶಿ ತಗೊಂಡು ಕೆಲಸ ಮಾಡ್ತಾ ಇರೋದು, ರಸ್ತೆ ಆಗೋದು ನಾನೇ ಕರ್ಕೊಂಡು ಹೋಗ್ಲಾ ನಿಮ್ಗೆ? ಈಗ ಶ್ರೀನಿವಾಸ ವೆಂಕಟೇಶ್ವರ ರೆಡ್ಡಿ ಅಣ್ಣ ಇದ್ದಾರೆ, ಏನು ಯಾವ್ದಾದ್ರು 2.5 ವರ್ಷದಲ್ಲಿ ಯಾವ್ದಾದ್ರು ನ್ಯಾಯನ ಅದೆಲ್ಲ ನ್ಯಾಯನಾ? ಅದೆಲ್ಲ ಆಗೋಯ್ತು. ಎಲ್ಲ ಸುಮ್ಮನೆ ಹೇಳ್ಬಾರ್ದು. 2.5 ವರ್ಷ 3 ತಿಂಗಳಾಯ್ತು. ಆದದ್ದಲ್ಲ ನಾವು ಕೊಟ್ಟಿರೋ ಈಗ ನೋಡ್ರಿ, ನಿಮ್ಗೆ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಬಂದಿದ್ರು. ಅವರು ಮನವಿ ಕೊಟ್ಟ ಒಂದೇ ವಾರದಲ್ಲಿ ಹಣ ಬಿಡುಗಡೆ ಮಾಡಿಸಿರೋದು. ಒಂದೇ ವಾರದಲ್ಲಿ ನಮ್ಮ ಮನೆಗೆ ಬಂದಿದ್ರು. ನನ್ನ ಆಫೀಸಲ್ಲೇ ಕೂತ್ಕೊಂಡು ಜಿಲ್ಲಾಧಿಕಾರಿ ಅವರು ಪಾಪ ಅವರೆಲ್ಲ ಕರ್ಕೊಂಡು ಬಂದಿದ್ರು. ಜಿಲ್ಲಾಧಿಕಾರಿ ಅವರು ಬಹಳ ಪ್ರಯತ್ನ ಪಟ್ಟು ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೋಲಾರ ಜಿಲ್ಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮಾವು ಬೆಳೆಗಾರರು ಕೋಲಾರದಲ್ಲಿರೋದು, ಅದರಿಂದ ಬಹಳ ಕಷ್ಟದಲ್ಲಿದ್ದಾರೆ ರೈತರು ಅಂತ ಹೇಳಿ 4 ರೂಪಾಯಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿರೋದು. ಅದು ಯಾವಾಗ ಕೊಟ್ಟರು ಅವಾಗ ನಾವು ಅದನ್ನ ಫಾಲೋ ಮಾಡಿದ್ವಿ, ರೈತರಿಗೆ ಕೊಡುವಂತ ಮಾಡಿದ್ವಿ. ಮುಂಚೆನೆ ಯಾಕಂದ್ರೆ ಫಸ್ಟ್ ಎಲ್ಲ ಒಳ್ಳೆ ರೇಟ್ ಸಿಕ್ಕಿದೆ. ಅವರೇ ರೈತರು ಹೇಳಿರೋ ಪ್ರಕಾರ ಫಸ್ಟ್ ಎಲ್ಲ ಒಳ್ಳೆ ರೇಟ್ ಸಿಕ್ಕಿದೆ. ಯಾವಾಗ ಒಳ್ಳೆ ಕರೆಕ್ಟ್ ರೇಟ್ ಸಿಕ್ಕಿಲ್ಲ ಅವಾಗ ನೀವೇ ಆಚೆ ತೆಗೆದ್ರಿ ಟಿವಿ, ಅಲ್ಲೆಲ್ಲ ರೈತರು ಬಂದ ಥ್ಯಾಂಕ್ಸ್ ಹೇಳ್ತಾ ಇದ್ರು. ನೀವು ಬಹಳ ಫಾಸ್ಟ್ ಆಗಿ ನಮ್ಗೆ ದುಡ್ಡು ಕೊಟ್ಟಿದ್ದೀರಿ, ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ಸನ್ಮಾನ ಬೇರೆ ಮಾಡೋಣ. ಸೊ ಯಾವಾಗ ಅವ್ರು ಹೇಳಿದರೆ ಅದನ್ನ ನಾವು ಸ್ಪಂದನೆ ಮಾಡಿದ್ವಿ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇನ್ನು ಬಡವರ ಪರವಾಗಿರೋದು, ರೈತರ ಪರವಾಗಿರೋದು ಅಂತ ಹೇಳಿ ಮತ್ತೊಮ್ಮೆ ಪರವಾಗಿರೋದು. ಜಿಲ್ಲೆಗೆ ಎತ್ತಿನೋಳೆ ಮೇನ್ ಆಗಿ ನಮ್ಗೆ ಎತ್ತಿನೋಳೆ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿದ್ವಿ. ಅದ್ರದ್ದು ಬಹಳಷ್ಟು ಮೀಟಿಂಗ್ಸ್ ಅಲ್ಲಿ ಚರ್ಚೆ ಆಗಿದ್ವಿ. ನಾವೆಲ್ಲ ಬರ್ತಿದೀವಲ್ಲ, ಇಲ್ಲೆಲ್ಲಾರು ನಾವು ಕೋಲಾರ ಜಿಲ್ಲೆಯ ಪರವಾಗಿ ಹೋರಾಟ ಮಾಡಿ ಫಸ್ಟ್ ನಮಗೆ ನೀರು ಕೊಟ್ಬಿಡಿ, ಕುಡಿಯೋ ನೀರು, ಆಮೇಲೆ ಬೇರೆ ಜಿಲ್ಲೆಗೆ ಕುಡಿ ಅಂತ ಹೇಳಿದ್ವಿ. ಇದಕ್ಕೆ ಉತ್ತಮವಾದ ಸ್ಪಂದನೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಎತ್ತಿನ ಹೊಳೆಯಲ್ಲಿ ಕೋಲಾರ ಜಿಲ್ಲೆಗೆ ಕ್ಯಾಬಿನೆಟ್ ಅದೇ ಎತ್ತಿನೊಳೆ ಮಾಡ್ಬೇಕು ಅಂತ ಮಾಡಿದ್ದೀವಿ. APMC ಮಾರ್ಕೆಟ್ ಮಾಡ್ಬೇಕು ಅಂತ ಮಾಡಿದ್ವಿ. ಮತ್ತೆ 1-2 ಪೊಲೀಸ್ ಸ್ಟೇಷನ್ಸ್ ಪ್ರಪೋಸಲ್ಸ್ ಇದೆ, ಅದ್ ಮಾಡಿದ್ವಿ. ಮತ್ತೆ 100 ಕೋಟಿ ವೆಚ್ಚದಲ್ಲಿ ನಮ್ಮ ಬೆಟ್ಟ ಅಂತರ್ಗಂಗೆ ಬೆಟ್ಟದಿಂದ ಕೋಲಾರ ಕೆರೆ ತನಕ, ಅದು ಗೊತ್ತಲ್ವ ನಿಮ್ಗೆ, ಸ್ಟಾಮ್ ವಾಟರ್ ಡ್ರೈನ್ ಬಹಳಷ್ಟು 100 ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ. 100 crores. ನಗರ ಸಾರಿಗೆ ಮಾಡ್ಬೋಲ್ಲ, ಅಲ್ಲಿ ಕೇಳಿದ್ವಿ. ನಗರ ಸಾರಿಗೆ ಮುಂಚೆ 2 ಸರಿ ಮಾಡಿದ್ರಂತೆ, ಇದು 3ನೇ ಸರಿ ಅಲ್ಲಿ ಕೇಳ್ತಾ ಇದ್ರು ನನ್ಗೆ, ಯಾವಾಗ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಆಫ್ ಮಾಡ್ತೀರಾ ಅಂತ. ನಾನು ಹೇಳ್ದೆ, ಯಾವಾಗಾದ್ರೂ ಇದು ಜನಗಳಿಗೆ ನಾವು ತಲುಪಿಸುವಂತ ಕೆಲಸ ಮಾಡ್ತೀವಿ. ಜನಗಳು ಕರೆಕ್ಟ್ ಆಗಿ ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ, ಈಗ ಅದು ಜನಗಳೇ ಹತ್ತಿಲ್ಲ ಅಂದ್ರೆ ಬರೀ ಖಾಲಿ ಬಸ್ ಓಡಿಸಿ ಅಂತ ಹೇಳ. ಅದಕ್ಕೆ ಈಗಾಗಲೇ ಹೇಳಿದ್ವಿ, 4 ಬಸ್ಸಲ್ಲಿ ಎತ್ತಿದ್ವಿ ಪರೀಕ್ಷಾತ್ಮಕವಾಗಿ. ಅದಕ್ಕೆ ಕರೆಕ್ಟ್ ಆಗಿ ಸ್ಪಂದನೆ ಸಿಕ್ಕಿದ್ರೆ ಅದನ್ನ ನಾವು ಜನಗಳಿಗೋಸ್ಕರ ಓಡಿಸುವಂತ ಕೆಲಸ ಮಾಡ್ತೀವಿ. ಬಸ್ ಸ್ಟ್ಯಾಂಡಿಗೆ 5 ಕೋಟಿ ನಾನು ದುಡ್ಡು ಕೊಟ್ಟಿದ್ದೀನಿ ಡೆಲ್ಟಿಂದ. ಈಗ ಆಲ್ರೆಡಿ ಪ್ರಪೋಸಲ್ ಹೋಗಿದೆ, ಮಾಡಿದ್ದಾರೆ. ಮತ್ತೆ ಅವ್ರೇನೋ ಹೇಳ್ತಾ ಇದ್ರು ಇನ್ನೊಂದು 30 ಕೋಟಿ ಇದೆ ಅಂತ ಹೇಳಿ. ನೋಡೋಣ, ಪ್ರಪೋಸಲ್ ಬಂದ್ಮೇಲೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡೋಣ. ರಾಜಕೀಯವಾಗಿ ರಾಜಣ್ಣ ಅವರು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ, ಸೆಪ್ಟೆಂಬರ್ ಕ್ರಾಂತಿ ಅಂತ ರಾಜಣ್ಣ ಅವರು ನೋಡಿ. ರಾಜಣ್ಣವರು ಸೆಪ್ಟೆಂಬರ್ ನವೆಂಬರ್ ಕ್ರಾಂತಿ ಅಂತ ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ಟರು. ಬರೀ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲ ಹೇಳಿರೋದು, ಬಿಜೆಪಿಗೂ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಚೇಂಜಸ್ ಬಗ್ಗೆನೂ ಇದೆ. ಆ ಕ್ರಾಂತಿ ಬೇರೆ, ನೀವು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಹೇಳಿಲ್ಲ. ಈಗ ನೀವು ಒಂದು ಪ್ರಶ್ನೆ, ಈಗ ಆರ್ ಅಶೋಕ್ ಅವ್ರು ಬಂದ್ಬಿಟ್ಟು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂತ ಅವ್ರು ಹೇಳ್ಬೋದು, ಮತ್ತೆ ರಾಜಣ್ಣವರು 2 ಪಕ್ಷಕ್ಕೆ ಸೇರಿ ಹೇಳ್ಬಾರ್ದು. ರಾಜಣ್ಣ ಮಿನಿಸ್ಟರ್, ಅವ್ರಿಗೂ ರಾಜಕೀಯ ಮಾತಾಡ್ಬೇಕಲ್ಲ. ಕ್ರಾಂತಿ ಅನ್ನೋದು ಬರೀ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಎಲ್ಲ ಪಕ್ಷಕ್ಕೂ ಪವರ್ ಪಾಯಿಂಟ್ ಗೊತ್ತಿಲ್ಲ. ಅದು ರಾಜಣ್ಣವನ್ನೇ ಕೇಳ್ಬೇಕು, ಅವ್ರದ್ದು ಅಭಿಪ್ರಾಯ. ನೋಡಿ, ಪ್ರಸಕ್ತ ಸನ್ನಿವೇಶದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದ PCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಂತೂ ಅಬಾಧಿತ. ಮುಂದಕ್ಕೆ ಏನ್ ಚೇಂಜಸ್ ಮಾಡ್ಬೇಕು ಅದು ಮುಂದೆ ನೋಡೋಣ, ನವೆಂಬರ್ ಡಿಸೆಂಬರ್ ನೋಡೋಣ. ಈಗ ಏನಿದೆ ಅದೇ ಸ್ಥಾನದಲ್ಲಿ ಇರ್ತಾರೆ ಅಂತ ನಾವೆಲ್ಲರದ್ದು ಅಭಿಮಾನ.
ನೋಡ್ರಿ, ಈಗ ಸ್ವತಂತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಜಿಲ್ಲೆಯಲ್ಲಿ ಸುಮಾರು 1 ವರ್ಷದಿಂದ ಆಡಳಿತ ಹಣ ಕೊಟ್ಟಿದ್ದಾರೆ, 25 ಕೋಟಿ. ಇವತ್ತವರೆಗೂ ಟೆಂಡರ್ ಕರೆದಿಲ್ಲ. 15 ದಿವಸಗಳ ಕಾಲ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. 15 ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ. ಇಡೀ ಜಿಲ್ಲೆಯಲ್ಲಿ ಇರುವಂತಹ ದುಡ್ಡನ್ನ 15 ದಿವಸದಲ್ಲಿ ಟೆಂಡರ್ ಕರೆದು ಟೆಂಡರ್ ಪ್ರೋಸೆಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಕೊಟ್ಟಿರೋ ಹಣವನ್ನು ವಾಪಸ್ ತಗೊಂಡು ಬೇರೆ PWD ಡಿಪಾರ್ಟ್ಮೆಂಟ್ ಕೊಟ್ಟು ಅಲ್ಲಿಂದ ಟೆಂಡರ್ ಮಾಡ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಈಗಾಗಲೇ ಅದನ್ನ ಒಂದು ಪ್ರೊಸೀಡಿಂಗ್ಸ್ ಬರೆದು ಬಿಟ್ಟಿದ್ದೀವಿ. ಅದನ್ನೇನು ಕೇಳಂಗಿಲ್ಲ. CO ಅವ್ರಿಗೆ ಹೇಳಿದ್ದೀರಿ, DC ಅವರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. 15 ದಿವಸದಲ್ಲಿ ಆ ಟೆಂಡರ್ ಕರೆದು ಟೆಂಡರ್ನ ಪ್ರೋಸೆಸ್ ಮಾಡಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಆ ಕೆಲಸವನ್ನು ಸಹ ಮಾಡಿದ್ವಿ. ಮತ್ತೆ ಈ ಸ್ಕೂಲ್ಸ್ ಇವರು ಯಾವಾಗಲೂ ನಮ್ಮ ಈ DDPI ಬಂದಾಗೆಲ್ಲ ಶಾಲೆಗಳು ಅದು ಯಾವ ಶಾಲೆ ರೂಮ್ ಕಟ್ಟಿದ್ವಿ, ಅದಕ್ಕೆ ಕಮ್ಮಿ ಇದೆ, ಇದನ್ನೇ ಹೇಳ್ತಾ ಇದಾರೆ. ಅವರು ಈ ಜಿಲ್ಲೆಯಲ್ಲಿ ಕಳೆಸರಿ ಕೇಳಿದ್ದಾನೆ, ಶೈಕ್ಷಣಿಕ ಪ್ರಗತಿ ಏನಿದೆ, ಎಷ್ಟು ರಿಸಲ್ಟ್ ಬಂದಿದೆ, ಎಷ್ಟು ಜನ ಎಕ್ಸಾಮ್ ತಗೊಂಡಿದ್ರು, ಮತ್ತೆ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ, ಅದನ್ನು ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಈಗಾಗಲೇ ನಾನು DC ಕೇಳಿದ್ದೀನಿ, ಅವ್ರಿಗೆ DDPIಗೆ ನೋಟಿಸ್ ಕೊಡಕ್ಕೆ. ಅವರು ಬರೋ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಈ 3 ತಿಂಗಳದ್ದು ಮತ್ತೆ ಬರುವಂತ 3 ತಿಂಗಳದ್ದು ಎರಡೂ ನಮ್ಗೆ ಶೈಕ್ಷಣಿಕ ಪ್ರಗತಿ ಬಗ್ಗೆ ಅವರು ನಮ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು. ಆದ್ರಿಂದ ನೋಟಿಸ್ ಕೊಡಕ್ಕೆ ಹೇಳಿದ್ದೀನಿ. ಅವ್ರು ಈಗ ಅಪಾಲಜೈಸ್ ಮಾಡಿದ್ದಾರೆ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ 20% ಜಾಸ್ತಿ ರಿಸಲ್ಟ್ ಬಂದಿದೆ. 20ನೇ ಸ್ಥಾನ ಇದ್ದಿದ್ದು 14ನೇ ಸ್ಥಾನಕ್ಕೆ ಬಂದಿದೆ. 6 ಸ್ಥಾನಗಳು ಮುಂದಕ್ಕೆ ಬಂದಿದೆ. ಆದ್ರೆ ಇನ್ನೂ ನಂಬರ್ 5 ಒಳಗಡೆ ಇರ್ಬೇಕು ಅಂತ ಈಗಾಗಲೇ ನಾವು ಆ DDPIಗೆ ಹೇಳಿದ್ದೀವಿ. ಮತ್ತೆ ಕೆಲವು PWD ರಸ್ತೆಗಳು, ಉದಾಹರಣೆ ಶ್ರೀನಿವಾಸಪುರದ್ದು, ನಮ್ಮ ವೆಂಕಟ ಶಿವಾರೆಡ್ಡಿ ಅಣ್ಣವ್ರದ್ದು ಕೆಲವೊಂದು ರಸ್ತೆಗಳು ಬಾರ್ಡರ್ ಟು ಆಂಧ್ರ ಪ್ರದೇಶ್. ಅದಾದ್ಮೇಲೆ ನಮ್ಮ ಉದಾಹರಣೆ ಹೇಳ್ತಾರೆ ನರಸಾಪುರದ ರಸ್ತೆ. ಇದು ಟೆಂಡರ್ಗಳಾಗಿ 6 ತಿಂಗಳಾದ್ರೂ ವರ್ಕ್ ಆರ್ಡರ್ ತಗೊಂಡ್ರು ಅವನು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಅದರಿಂದ ಕೂಡಲೇ ಅವನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅವನಿಗೆ ಬ್ಲಾಕ್ ಲಿಸ್ಟ್ ಆಗಿ ಕಪ್ಪುಪಟ್ಟಿಗೆ ಅವನು ಸೇರಿಸಿ ಹೊಸದಾಗಿ ಟೆಂಡರ್ ಮಾಡಿ ಆ ಕೆಲಸಗಳು ಸಹ ಕೂಡಲೇ ಮಾಡ್ಬೇಕು ಅಂತ ಉದಾಹರಣೆ ಕೊಟ್ಟಿರೋದು. ಇಡೀ ಜಿಲ್ಲೆಯಲ್ಲಿ ಆ ತರ ಮಾಡ್ಬೇಕು ಅಂತ ಹೇಳಿದ್ವಿ. ಮತ್ತೆ ಈ ಪಾಟ್ ಹೋಲ್ಸ್ ಅನ್ನೋದನ್ನ ಸಹ ಟ್ರೆಂಡ್ ಕರೀತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಪಾಟ್ ಹೋಲ್ಸ್ ಮುಚ್ಚೋದು ಅಂದ್ರೆ ಕೂಡಲೇ ಆಗಬೇಕಾಗಿದ್ದ ಕೆಲಸ. ಅದು ಪಾಟ್ ಹೋಲ್ಸ್ ಸಹ ತಿಂಗಳಗಟ್ಟೆ ತಗೊಂಡ್ರೆ ಪ್ರಯೋಜನ ಆಗಲ್ಲ. ಕೂಡಲೇ ಆದ್ರಿಂದ ಪಾಟ್ ಹೋಲ್ಸ್ ಎಲ್ಲೆಲ್ಲ ಇದಾವೆ, ಅದರಿಂದನೇ ಆಕ್ಸಿಡೆಂಟ್ ಜಾಸ್ತಿ ಆಗೋದು. ಈ ಹೊಸ ರಸ್ತೆ ಮಾಡ್ಬೇಕು ಅಂದ್ರೆ 5-6 ತಿಂಗಳಾದ್ರೆ ಸಮಸ್ಯೆ ಇಲ್ಲ. ಆದ್ರೆ ಪಾಟ್ ಹೋಲ್ಸ್ ಮುಚ್ಚಕ್ಕೆ ಜಾಸ್ತಿ ದಿನ ತಗೋಬಾರ್ದು ಅಂತ ಹೇಳಿ PWD ಇಲಾಖೆಗೆ RDPR ಅವ್ರು ಹೇಳಿದಿರಿ. ಅದನ್ನು ಸಹ ಕೂಡಲೇ ಅವ್ರು ಮಾಡಿ ಪಾಟ್ ಹೋಲ್ಸ್ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈ BPL ಕಾರ್ಡ್ ಅದೊಂದು ಒಂದು ಕೆಟ್ಟ ಆಲೋಚನೆ ಬಂದ್ಬಿಟ್ಟಿತ್ತು ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳಿಗೆ. ಸರ್ಕಾರ ಆದೇಶ ಮಾಡಿದ್ದು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿಸ್ ಇದ್ದಾರೆ, ಯಾರು GST ಕಟ್ತಾ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವ್ರು ಮಾತ್ರ BPL ಕಾರ್ಡ್ ತೆಗಿಬೇಕು ಅಂತ ಹೇಳಿದ್ರು. ಆದ್ರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇನ್ ಜನರಲ್ ಸ್ಟೇಟ್ ಒಬ್ಬ ನಿಜವಾದ ಬಡವರು ಇದ್ರು, ಅವ್ರಿಗೂ ತೊಂದರೆ ಕೊಡಕ್ ಹೊರಟಿದ್ರು. ಆದ್ರೆ ಕೂಡಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿ ಯಾವ್ದು ಇವೆಲ್ಲ ಮಾಡಂಗಿಲ್ಲ, ಮೊದಲ ಕೆಲಸಗಳು ನಾವ್ ಹೇಳಿರೋದೇನು ಬರೀ ಇನ್ಕಮ್ ಟ್ಯಾಕ್ಸಸ್, GST ಮತ್ತೆ ಸರ್ಕಾರಿ ನೌಕರರು BPL ಕಾರ್ಡ್ ಮಾತ್ರ ರದ್ದು ಮಾಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಇವ್ರನ್ನು ಕೇಳಿದೆ ನಾನು, ಆಹಾರ ಇಲಾಖೆ ಫುಡ್ ಕೇಳಿದವಾಗ ಡೆಪ್ಟಿ ಡೈರೆಕ್ಟರ್ ಫುಡ್ಸ್ ಅಂಡ್ ಸಿವಿಲ್ ಸಪ್ಲೈಸ್ ಕೇಳಿದಾಗ ಅವ್ರು ಹೇಳಿದ್ರು ಆ ತರ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಆಗಿಲ್ಲ ಅಂತ ಹೇಳಿದ್ದಾರೆ. ಒಳ್ಳೇದು ಅಂತ ಹೇಳಿದ್ರೆ ಮುಂದಕ್ಕೂ ಮಾಡಬಾರ್ದು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದು, ಬಟ್ ಮುಂದಕ್ಕೂ ಆಗ್ಬಾರ್ದು ಅಂತ ಹೇಳಿದ್ವಿ. ಮತ್ತೆ ಗುರ್ತಿಸ್ಕೊಂಡಿದ್ದು ಅವ್ರು ಸೇವೆ ಮಾಡ್ಕೊಂಡು ಬೆಳೆದು ಬಂದಿರೋದು. ಒಬ್ಬ ರಾಜಕಾರಣಿ ಮಗಳಾಗಿ ನಾನು ಸೋಲ್ ತಿಂದ ಮೇಲೆ ಜನಗಳ ಸೇವೆ ಮಾಡ್ಕೊಂಡೇ ನಾನು ಬಂದಿದ್ದು. All NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg
and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay.